ಅಶ್ವಿನಿ ಮೇಡಮ್, ಇವಾಗ ನಾಗರಾಜ್ ಯಾದವ್ ಅವರ ಪ್ರಕಾರ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಕ್ರೈಮ್ ರೇಟ್ ಕಮ್ಮಿ ಆಗಿದೆ. ನಾವು ಆ ಸ್ಟ್ಯಾಟ್ಸ್ ನ ಕೆಳಗಡೆ ಹಾಕ್ತಾ ಇದೀವಿ, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಬ್ರೇಕ್ ನಾವು ಆಮೇಲೆ ತಗೊಳ್ತೀವಿ, ಹೋಗೋಣ ಅಲ್ಲಿಗೆ. ಬಟ್ ನನ್ನ ಪ್ರಶ್ನೆ, ಕ್ರೈಮ್ ಕಮ್ಮಿ ಆಗ್ತಿದೆ ಅನ್ನೋ ಕಾನ್ಫಿಡೆನ್ಸ್ ಓಕೆ, ಬಟ್ ಆನ್ ಗ್ರೌಂಡ್ ಇರಬೇಕಲ್ಲ ಅದು. ನಾನು 3-4 ಎಕ್ಸಾಂಪಲ್ ಈಗಲೇ ಕೊಟ್ಬಿಡ್ತೀನಿ. ಬೆಂಗಳೂರಿನಲ್ಲಿ ಉರ್ವಶಿ ಥಿಯೇಟರ್ ವಾಶ್ರೂಮ್ನಲ್ಲಿ, ಲೇಡೀಸ್ ವಾಶ್ರೂಮ್ನಲ್ಲಿ ಮೊಬೈಲ್ ಫೋನ್, ಮತ್ತೊಂದು ಕಡೆ ಕಾಫಿ ಶಾಪ್ನಲ್ಲಿ ಮೊಬೈಲ್ ಫೋನು. ಈ ಶಿಕ್ಷಕನ ಮೊಬೈಲ್ನಲ್ಲಿ 4 ಮೊಬೈಲ್ ಅಂತೆ, ಪುಣ್ಯಾತ್ಮ ಯಾಕೆ ಇಟ್ಕೊಂಡಿದ್ನು, 5,000 ವಿಡಿಯೋಗಳು. ಇವತ್ತು ಆನೇಕಲ್ನಲ್ಲಿ ಮತ್ತೊಂದು ರೇಪ್ ಅಟೆಂಪ್ಟ್. ಈ ರೀತಿ ಹೇಳ್ತಾ ಹೋದ್ರೆ ಕ್ರೈಮ್ ನಿಜವಾಗ್ಲೂ ಕೂಡ ಕಮ್ಮಿ ಆಗಿದ್ದಿದ್ರೆ ಭಯ ಇರಬೇಕಾಗಿತ್ತು. ಯಾರಲ್ಲಿ, ಇಂಥ ಕಾಮುಕರಲ್ಲಿ, ಕೀಚಕರಲ್ಲಿ ಭಯ ಇಲ್ಲ ಅಂತಂದ್ರೆ ನಾವು ಹಾಗಾದ್ರೆ ಯಾರನ್ನು ಬ್ಲೇಮ್ ಮಾಡಬೇಕು? ಇವ್ರ ಪ್ರೊಜೆಕ್ಷನ್ ಅಂತಾರೆ. ನಾನು ಕೇಳ್ತಿದ್ದೀನಿ, ಜನರ ಪರವಾಗಿ ಯಾರೆಲ್ಲರ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅವ್ರ ಪರವಾಗಿ ಕೇಳ್ತಿದ್ದೀನಿ, ನಾವು ಪ್ರಶ್ನೆ ಯಾರನ್ನು ಮಾಡ್ಬೇಕಾಗಾದ್ರೆ? ಸ್ಮಿತಾ, ಮೊದಲನೇದಾಗಿ ನಾಗರಾಜ್ ಯಾದವ್ ಅವ್ರಿಗೆ ನಾನು ಕೇಳಕ್ಕೆ ಇಷ್ಟಪಡೋವಂಥದ್ದು, ನಿಮ್ಮ ಮನೆಯ ಇಲ್ಲ CM ಅವ್ರ ಮನೆಯ ಇಲ್ಲ DK ಶಿವಕುಮಾರ್ ಅವ್ರ ಮನೆ ಇಲ್ಲ ಪರಮೇಶ್ವರ್ ಅವ್ರ ಮನೆಯ ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಆಗ್ತಾ ಇದ್ರೆ ಇದೇ ಮಾತಾಡ್ತೀರಾ ನೀವು? ಅದಕ್ಕೆ ಉತ್ತರ ಕೊಡಬೇಕು. ಆ ನೈತಿಕತೆ ಮೇಲೆ ಮಾತಾಡಬೇಕಾಗಿದೆ ಇವತ್ತು. That is my first question to Mr. ನಾಗರಾಜ್ ಯಾದವ್. Secondly, ಸ್ಮಿತಾ, ನಾಗರಾಜ್ ಯಾದವ್ ಜಿ, ನೀವು ಬಂದು ಸುಮಾರು ದಿನ ಆಯ್ತು. ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಒಂದು ಬೇಸಿಕ್ ರೂಲ್ಸ್ ಹೇಳ್ಬಿಡ್ತೀನಿ. ಇನಿಷಿಯಲ್ ರಿಯಾಕ್ಷನ್ ಅಲ್ಲಿ ಫಸ್ಟ್ 1 ನಿಮಿಷ ನೋಡಿ, ನೀವು 5 ನಿಮಿಷ ಮಾತಾಡಿದ್ರಿ. 5 ನಿಮಿಷ ನಿಮಗೆ ಯಾರು ಇಂಟರಪ್ಟ್ ಮಾಡಿಲ್ಲ. ಯು ಶುಡ್ ಹ್ಯಾವ್ ದ ಸೇಮ್ ಪೇಷನ್ಸ್. ಯು ಶುಡ್ ಹ್ಯಾವ್ ದ ಸೇಮ್ ಪೇಷನ್ಸ್. ಅಶ್ವಿನಿ ಅವ್ರದ್ದು ವಾಯ್ಸ್ ಮಾತ್ರ 1 ನಿಮಿಷ. ಅಶ್ವಿನಿ ಅವ್ರ ವಾಯ್ಸ್ ಮಾತ್ರ ಮೇಡಮ್, ವಾಯ್ಸ್ ಅವ್ರದ್ದು ಮಾತ್ರ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಅತ್ಯಂತ ಹದಗೆಟ್ಟಿದೆ. ಅಂಡ್ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ, ಆಡಳಿತ ಇತಿಹಾಸದಲ್ಲಿ ಪರಮೇಶ್ವರ್ ಅಂತವರ ಇನ್ಎಫಿಷಿಯಂಟ್, ಮೋಸ್ಟ್ ಇನ್ಎಫಿಷಿಯಂಟ್ ಹೋಮ್ ಮಿನಿಸ್ಟರ್ ನಾವು ನೋಡೇ ಇಲ್ಲ. ಏನು ಕೇಳಿದ್ರು ನೋಡೋಣ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುತ್ತೆ ಸ್ಮಿತಾ. 1 ನಿಮಿಷ ನಾಗರಾಜ್ ಸರ್, ಇದು ವಿಧಾನಸಭೆ ಕಲಾಪ ಅಲ್ಲ. You shouldn't let others to speak ಅಂತ ಹೇಳಿ. ಇಲ್ಲ, this is not done. ಈಗ ಇನ್ನೂ ಇಬ್ರು ಪ್ಯಾನಲಿಸ್ಟ್ ಇದ್ದಾರೆ. You should respect their time also. ಯಾದವ್ ಜಿ, ನಿಮ್ಮ ತರಾನೇ ಅವರವರ ಪಕ್ಷದ ನಿಲುವನ್ನು ತಿಳಿಸಲಿಕ್ಕೆ ಬಂದಿದ್ದಾರೆ. You have the time. ನೀವು ನನಗೆ ಕೊಟ್ಟ ಸಲಹೆಯನ್ನು ನಾನು ನಿಮಗೆ ಕೊಡ್ತಿದ್ದೀನಿ. Write it down and object. Ashwinia, have some patience to listen. Even everybody has got freedom of speech here. ನಿಮ್ಮನ್ನು ಮಾತ್ರ ಕೇಳಬೇಕು ಅಂತ ನಾವು ಬಂದಿಲ್ಲ. ನಾಗರಾಜ್ ಯಾದವ್ ಅವರೇ, ನನಗೆ ಕೊಟ್ಟ ಸಲಹೆಯನ್ನೇ ನಿಮಗೆ ತಾಳ್ಮೆ ಇರಬೇಕು. ಅಶ್ವಿನಿ ಅಶ್ವಿನಿ ಅವರೇ, ನಾಗರಾಜ್ ಯಾದವ್ ಅವರ ಬೇಸಿಕ್ ಪ್ರಶ್ನೆ, ಪರಮೇಶ್ವರ್ ಅವರು ಇಲ್ಲ ಇವಾಗ ಅವ್ರು ಮಾತಾಡ್ತಾರೆ, ನೀವು ಕೇಳಿಸ್ಕೊಳ್ತೀರಿ, ಅದಕ್ಕೆ ಕೌಂಟರ್ ಕೊಡಿ, ಬೇಡ ಅನ್ನಲ್ಲ. ಅಶ್ವಿನಿ ಅವರೇ, ಅವ್ರ ಬೇಸಿಕ್ ಪ್ರಶ್ನೆ ಇರೋದು, ಪರಮೇಶ್ವರ್ ಅವರು ಇನ್ಎಫಿಷಿಯಂಟ್ ಅಂತ ಅಂದಿದ್ ಯಾಕೆ, ಉದಾಹರಣೆ ಸಮೇತ ವಿವರಿಸಿ ಅಂತ ಹೇಳಿ ಕೇಳ್ತಿದ್ದಾರೆ. ನೋಡಿ, ಉಡುಪಿನಲ್ಲಿ ಆ ಹಾಸ್ಟೆಲ್ ಅಲ್ಲಿ ವಿಡಿಯೋಸ್ ಇಟ್ಟಿರ್ತಾರೆ, ಟಾಯ್ಲೆಟ್ ಅಲ್ಲಿ ಆ ಹೆಣ್ಣು ಮಕ್ಕಳದೆಲ್ಲ ಇದಾಗಿರುತ್ತೆ. ಅವಾಗ ಒಂದು ತನಿಖೆ ಅಂತ ಮಾಡಕ್ ಹೇಳ್ತಾರೆ. ಆ ತನಿಖೆ ರಿಪೋರ್ಟ್ ಏನು ಬಂದಿಲ್ಲ, ನೋಡೋಣ ಅಂತಾರೆ. ಯಾವುದೇ ಒಂದು ಪ್ರಶ್ನೆ ಕೇಳಿದ್ರು ರಿಲೇಟೆಡ್ ಟು ಲಾ ಅಂಡ್ ಆರ್ಡರ್, ನೋಡೋಣ, ತನಿಖೆ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದುವರೆಗೂ 2023 ಇವತ್ತಿನ ತನಕ ಯಾವ ತನಿಖೆ ರಿಪೋರ್ಟ್ ಕೂಡ ಬಂದಿಲ್ಲ. ಸೊ ಐ ವೌಚ್ ದಟ್ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಇಸ್ ಆಂಟಿ ವಿಮೆನ್, ಆಂಟಿ ದಲಿತ್, ಆಂಟಿ OBC
ಅಂಡ್ ಆಂಟಿ ಗವರ್ನೆನ್ಸ್. ಅಶ್ವಿನ್ ಅವರೇ ಬಂದೆ ಸರ್, ಇನ್ನಿಬ್ರು ನೋಡಿ 13 ನಿಮಿಷ ಆಯ್ತು. ಐ ಕಾಂಟ್ ಬರ್ತೀನಿ. ನಾಗರಾಜ್ ಯಾದವ್ ಅವ್ರು ಹೇಳ್ತಾರೆ ಎಲ್ಲ ಕಡಿಮೆ ಆಗಿದೆ ಅಂತ. I have my facts here. ನಾನು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಬಂದಿದ್ದೇನೆ. ಸ್ಟ್ಯಾಟಿಸ್ಟಿಕ್ಸ್ಗೆ ನಾವು ಹೋಗ್ತೀವಿ ಮೇಡಮ್. ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನೆಕ್ಸ್ಟ್ ಪ್ರತ್ಯೇಕವಾದ ಬ್ರೇಕಿಂಗ್ ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಶ್ವಿನ್ ಅವರೇ, ಈಗ ಆಗ್ತಿರುವ ಘಟನೆಗಳನ್ನ ಪ್ರತ್ಯೇಕವಾದ ಘಟನೆಗಳು ಅಂತ ಹೇಳಿ ನಾವು ಗಮನಿಸಿ, ಇಲ್ಲ ಬೀದರ್ನಲ್ಲಿ ಒಂದು ರೇಪ್ ಅಂಡ್ ಮರ್ಡರ್ ಆಯ್ತು, ಅದಕ್ಕೂ ರಾಜ್ಯದ ಕಾನೂನು ಸುವ್ಯವಸ್ಥೆಗೂ ಸಂಬಂಧ ನೇರವಾಗಿ ಕಟ್ಟೋಕ್ಕಾಗೋಲ್ಲ. ವಿ ಕಾನ್ ಜರ್ನಲ್ ಎಲ್ಲದನ್ನು ಕೂಡ ಎಲ್ಲದನ್ನು ಕೋರಿಲೇಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯನಾ? ಇನ್ನೊಂದ್ ಕಡೆ ಕೋಲಾರದಲ್ಲಿ 5,000 ವಿಡಿಯೋ ರೆಕಾರ್ಡ್ ಆಯ್ತು, ಅದು ಪ್ರತ್ಯೇಕವಾದ ಪ್ರಕರಣ, ಲಾ ಅಂಡ್ ಆರ್ಡರ್ ಬಗ್ಗೆ ಪ್ರಶ್ನೆ ಮಾಡಬೇಡಿ, ಹಿಂಗ್ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತ? ಇಲ್ಲ ಸಾಧ್ಯ. ನಾವು ಈ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದ್ರಲ್ಲೇ ನಾವು ತಗೊಳ್ಬೇಕಾಗತ್ತೆ. ಯಾಕೆಂದ್ರೆ ಬೀದರಲ್ಲಾದಂಥ ಒಂದು ಘಟನೆಗೂ ಕಾನೂನು ಸುವ್ಯವಸ್ಥೆಗೂ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲ ರೀತಿಯ ಈ ಏನು ಕಾನೂನು ಸುವ್ಯವಸ್ಥೆ ಅವರ ಒಂದು ಅದ್ಬಸ್ತಲ್ಲಿ ಗೃಹ ಸಚಿವರು ಒಂದು ಕಂಟ್ರೋಲ್ ಮಾಡೋಂಥ ಪವರ್ ಇದೆ ಅಂತ ಅಂದ್ರೆ ಪೋಲಿ ಪುಂಡ್ರುಗಳಾಗ್ಲಿ ಯಾವ್ದಾದ್ರು ಒಂದು ಸಮಾಜಘಾತಕ ಶಕ್ತಿಗಳು ಆ ರೀತಿ ಕೆಲಸಗಳನ್ನ ಮಾಡ್ಲಿಕ್ಕೆ ಭಯ ಬೀಳ್ತಾರೆ. ಕಾನೂನು ಸುವ್ಯವಸ್ಥೆ ಎಲ್ಲಿ ಹದಗೆಡುತ್ತೆ, ಉದಾಹರಣೆಗೆ ನಾನು ಹೇಳ್ತೀನಿ, ಗೃಹ ಸಚಿವರಿಗೆ ಎಲ್ಲೋ ಒಂದು ರೀತಿ ವೈರಾಗ್ಯ ಬಂದಿದೆ. ಏನಕ್ಕೆ ಅಂದರೆ ಸ್ಟ್ಯಾಂಡ್ ಬೈ CM ಆಗ್ಬೋದು ನಾನು ಅನ್ನೋ ಒಂದು ಕನಸು ಕಾಣ್ತಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅವರು ಎಲ್ಲವನ್ನೂ ನೋಡಿದ್ದಾರೆ. ಅವರು ಸಚಿವರಾಗಿ ನೋಡಿದ್ದಾರೆ, ಒಂದು ಉದ್ಯಮಿಯಾಗಿ ನೋಡಿದ್ದಾರೆ, ಏನು ಅವರಲ್ಲಿ ಉಪಮುಖ್ಯಮಂತ್ರಿಯವರಿಗೆ ಹೋಗಿದ್ದಾರೆ, CM ಒಂದು ಆಗ್ಬೇಕಂತ ಅನ್ಸಿದೆ. ಹಾಗಾಗಿ ಈಗ ಗೃಹ ಇಲಾಖೆನ ಅವರು ಬೇಕಾಬಿಟ್ಟಿ ಥರ ಕಳೆದ 1 ವರ್ಷದಿಂದನೂ ನಾವು ಚರ್ಚೆ ಮಾಡ್ತಿದ್ದೀವಿ. ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ಏನಕ್ಕೆ ಕೇಳ್ತೀನಿ ಅಂದರೆ, ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ, ಬೇಕಾದ್ರೆ ಒಂದು ರಿಯಾಲಿಟಿ ಚೆಕ್ ಮಾಡಿ. ರಾಜ್ಯದಲ್ಲಿರುವಂತ ಮಹಿಳಾ ಪೊಲೀಸ್ ಸ್ಟೇಷನ್ಗಳು ಮಹಿಳೆಯರಿಗೋಸ್ಕರ ಮೀಸಲಾಗಿರುವಂತ ಒಂದು ವಿಚಾರದಲ್ಲಿ ಗೃಹ ಇಲಾಖೆ ಮಾಡಿದೆ. ಇವತ್ತು ನಿಮ್ಮ ಮಾಧ್ಯಮದವರು ಒಂದು ರಿಯಾಲಿಟಿ ಚೆಕ್ ಮಾಡಿ, ರಾಜ್ಯದಲ್ಲಿ ಎಷ್ಟು ಮಹಿಳಾ ಪೊಲೀಸ್ ಠಾಣೆಗಳಲ್ಲಿ ಪುರುಷರು ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಏನಕ್ಕೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಾಗರಾಜ್ ಸರ್ ತುಂಬಾ ಟ್ರಾವೆಲ್ ಮಾಡಿದ್ದೀರಾ. ನೋಡಿ ಯಾವ ಒಂದು ಎಷ್ಟು ಜೋಶಲ್ಲಿ ಮಾತಾಡ್ತಿದ್ದೀರಾ, ಇದೇ ಜೋಶು ಗೃಹ ಸಚಿವರಿಗಿಲ್ಲ ರೀ. ನಿಮ್ಮ ಪಾರ್ಟ್, ನಿಮ್ಮ ಪಕ್ಷದ ಸಚಿವರು ನೀವು ಹೇಳ್ಬೇಕು. ನೀವು ನಾಗರಾಜ್ ಯಾದವ್ ಅವರು ದಯವಿಟ್ಟು ಗೃಹ ಸಚಿವರು. ನಾನು ಚರ್ಚೆ ಪ್ರಾರಂಭ ಮಾಡಕ್ ಮುಂಚೆ, ಅಶ್ವಿನ್ ಜಿ, ನಾನು ಚರ್ಚೆ ಪ್ರಾರಂಭ ಮಾಡೋಕ್ ಮುಂಚೆ ಶಾಸಕರು MLC ಅಂತಿದ್ರು, ನಾನು ಸಚಿವರಾಗ್ಲಿ ನಿಮ್ಮಂತವ್ರು ಅಂತಂದೆ. ಆಗ್ಲಿ ನಾಗರಾಜ್ ಯಾದವ್ ಸರ್ ಮಾತಾಡಿದ್ರಲ್ಲಿ ಅರ್ಧ ಮಾತನಾಡ್ಲಿಲ್ಲಪ್ಪ ನಮ್ಮ ಗೃಹ ಸಚಿವರು. ನಾವು ಅಪೇಕ್ಷೆ ತಪ್ಪ ಸರ್, ನಮ್ಮ ಅಪೇಕ್ಷೆ ತಪ್ಪ ಅಶ್ವಿನ್ ಅವರೇ. ನೋಡಿ ಟಾಪಿಕ್ ಏನಾಗಿದೆ, ನೀವು ಅತ್ಯಾಚಾರ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಡಕಾಯಿತಿ ಇರ್ಬೋದು, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಪೋಲಿ ಪುಂಡ್ರು ರಸ್ತೆಗಿಳ್ತಿದ್ದಾರೆ, ಜನರನ್ನ ಎದುರಿಸ್ತಿದ್ದಾರೆ, ಭಯ ಬೀಳಿಸ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಬಂದಾಗ ದಯವಿಟ್ಟು ಯಾವುದೇ ಪಕ್ಷ ಆಗಲಿ ರಾಜಕೀಯ ಮಾಡಬಾರ್ದು. ಇಂದಿನ ಸರ್ಕಾರದಲ್ಲಿ ಇಷ್ಟು ರೇಪ್ ಆಗಿತ್ತು, ಈ ಸರ್ಕಾರದಲ್ಲಿ ಇಷ್ಟೇ ಆಗ್ತಿರೋದಂತ ರಾಜಕೀಯ ಮಾಡ್ತೀವಲ್ಲ, ಅದೇ ದೊಡ್ಡ ಮಹಾ ಅಪರಾಧ. ಇವತ್ತು ನೀವು ಕಾನೂನು ಸುವ್ಯವಸ್ಥೆ ಯಾವ ರೀತಿ ನೀವು ನಿಮ್ಮ ಒಂದು ಹತೋಟಿನಲ್ಲಿ ಇಟ್ಕೊಂಡಿದ್ದೀರಾ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಿ. ಶಿವಮೊಗ್ಗದಲ್ಲಿ ಆದಂತ ಘಟನೆ ಇರ್ಬೋದು, ಮಂಗಳೂರು, ಉಡುಪಿ, ಕೋಲಾರ, ಒಂದ್ ನಿಮಿಷ ಶಿವಮೊಗ್ಗ ತಗೊಂಡಾಗೆ ಹುಬ್ಳಿ ಇರ್ಬೋದು, ಬೀದರ್ ಇವಾಗ ಆಗಿರ್ಬೋದು. ನಾನು ಒಂದ್ ನಿಮಿಷ ಹೇಳ್ತೀನಿ, ಇದಕ್ಕೆಲ್ಲ ಗೃಹ ಸಚಿವರು ಮಾಧ್ಯಮದ ಮುಂದೆ ಬಂದು ತಾರ್ಕಿಕ ಅಂತ್ಯ ಕೊಡ್ಲಿಕ್ಕೆ ವಿಫಲರಾಗಿದ್ದಾರೆ. ಇವಾಗ ಬೀದರ್ದು ಮತ್ತೆ ಕೋಲಾರದ್ದು ತಾರ್ಕಿಕ ಅಂತ್ಯ ಬರುತ್ತೆ ಅಂತ ನಾವೇನಾದ್ರೂ ಅನ್ಕೊಳಕ್ಕಾಗತ್ತಾ? ಅದರಿಂದ ಆಗ್ಲಿ ಪದೇ ಏನಕ್ಕೆ ಗೃಹ ಇಲಾಖೆ ಫೇಲ್ಯೂರ್ ಆಗಿದೆ ಅಂತ ಅಂದ್ರೆ, ನಿಮಗೆ ಬೇಕಾಗಿರೋದು ಸಚಿವರು CM ಯಾವಾಗ ಆಗ್ತಾರೆ, ಯಾರು ತೆಗಿತಾರೆ. ಅಶ್ವಿನ್ ಜಿ, ಈ ಮಾತು ಹೇಳಿದ್ರಲ್ಲ ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಚರ್ಚೆ ಆಗ್ಬೇಕು. ಅದಕ್ಕೆ ಮುಂಚೆ ನಾನು